ಎಸ್, ಇವತ್ತು ನಮ್ಮ PUCಯ ಲಾಸ್ಟ್ ಕ್ಲಾಸ್ ಅಲ್ವಾ? ಓಕೆ, PUC ಆದಮೇಲೆ ಏನು ಮಾಡಬೇಕೆಂದು ಪ್ಲ್ಯಾನ್ ಮಾಡಿದ್ದೀರಾ ನೀವು? ಅಲ್ಲಿಂದ ಹೇಳಮ್ಮ. ನಾನು BBA ಮಾಡಬೇಕಂತ ಇದ್ದೀನಿ ಸರ್. ನಾನು ನೆಕ್ಸ್ಟ್ ಎಲ್ಲಾದರೂ ಕೆಲಸಕ್ಕೆ ಹೋಗ್ತೀನಿ ಸರ್. ಯಾಕಮ್ಮ? ಅದು ನನಗೂ ತುಂಬ ಆಸೆ ಉಂಟು ಸರ್, ಓದಿ ಮುಂದೆ ಬರಬೇಕು ಅಂತ. ಆದರೆ ಮನೇಲಿ ತುಂಬ ಕಷ್ಟ ಇದೆ ಸರ್, ಅಷ್ಟೆಲ್ಲ ಓದ್ಸೋಕ್ಕಾಗಲ್ಲ. ಸ್ವಸ್ತಿಕಾದ ಹೆಸರು ಕೇಳಲಿಲ್ವಾ ನೀವು? ಮಂಗಳೂರಲ್ಲಿ ಸ್ವಸ್ತಿಕಾ ಇನ್ಸ್ಟಿಟ್ಯೂಷನ್ ಇದೆ. ಅಲ್ಲಿ ಬೆಳಿಗ್ಗೆ ನೀವು ಡಿಗ್ರಿ ಕೋರ್ಸ್ ಮಾಡ್ಬೋದು, ಮಧ್ಯಾಹ್ನ ನಂತರ ಕೆಲಸ ಮಾಡ್ಬೋದು. ಓಕೆ. ಅಲ್ಲ ಸರ್, ಈಗ ಓದಿದವರಿಗೇನೆ ಜಾಬ್ ಸಿಗ್ತಿಲ್ಲ, ಇನ್ನು PUC ಆದವರಿಗೆ ಹೇಗೆ ಜಾಬ್ ಸಿಗ್ತದೆ? ಗುಡ್ ಕ್ವೆಶ್ಚನ್. ಆದರೆ ಸ್ವಸ್ತಿಕಾದವರೇ ನಿಮಗೆ ಜಾಬ್ ಮಾಡಿಸಿಕೊಡ್ತಾರೆ. ಬೆಳಿಗ್ಗೆ ನೀವು ಫುಲ್ ಸ್ಟಡಿ ಮಾಡ್ಬೋದು, ಮಧ್ಯಾಹ್ನ ನಂತರ ಕೆಲಸ ಮಾಡ್ಬೋದು. ಮಕ್ಕಳು ಈ PUC ಆದ ನಂತರ ಸ್ವಾವಲಂಬಿ ಆಗಬೇಕಾದ್ರೆ ಓದಬೇಕು, ಜೊತೆಗೆ ಕೆಲಸ ಮಾಡಬೇಕು. ಇಲ್ಲಿ ಕೇವಲ ಪುಸ್ತಕದ ಬದನೆಕಾಯಿ ಮಾತ್ರ ಅಲ್ಲ, ಸ್ಕಿಲ್ ಡೆವಲಪ್ಮೆಂಟನ್ನು ಇಂಪ್ರೂವ್ ಮಾಡ್ಬೋದು ನಿಮಗೆ. ಅಂಡರ್ಸ್ಟ್ಯಾಂಡ್? ಸ್ವಸ್ತಿಕಾ ನ್ಯಾಷನಲ್ ಸ್ಕೂಲ್ ಮ್ಯಾಂಗಲೂರು, ಇಲ್ಲಿ 80% ವಿದ್ಯಾರ್ಥಿಗಳು ಬೆಳಗ್ಗೆ ಓದಿ ಮಧ್ಯಾಹ್ನದ ನಂತರ ದುಡಿದು ಅರ್ನ್ ವೈಲ್ ಯು ಲರ್ನ್ ಎಂಬ ಧ್ಯೇಯದಡಿ ದುಡಿದು ಕಲಿತು ಶಿಕ್ಷಣವನ್ನು ಪಡೀತಾರೆ. ಇಲ್ಲಿ ಪೂರ್ಣ ಪ್ರಮಾಣದ BBA, BCom, BSW, ಕಂಪ್ಯೂಟರ್ ಕೋರ್ಸಸ್ ಮುಂತಾದ ಕೋರ್ಸಸ್ ಲಭ್ಯ ಇವೆ. ಹಾಗೆಯೇ ಇನ್ ಕ್ಯಾಂಪಸ್ ಸ್ಟಾರ್ಟಪ್ ಇನ್ಕ್ಯುಬೇಷನ್ ಇದರ ಇನ್ನೊಂದು ವೈಶಿಷ್ಟ್ಯತೆ. ಇಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ಕಿಲ್ ಬೇಸ್ಡ್ ಕೋರ್ಸಸ್ಗಳ ಮುಖಾಂತರ ಟ್ರೈನಿಂಗ್ ನೀಡಲಾಗುವುದು. ಬನ್ನಿ, PUC ಆದ ನಂತರ ವಿದ್ಯಾರ್ಥಿಗಳು ತಾವು ಕಲಿಯುವಾಗಲೇ ಸ್ವಾವಲಂಬಿಗಳು ಆಗಬೇಕಾದರೆ ಕೂಡಲೇ ಸಂಪರ್ಕಿಸಿ ಸ್ವಸ್ತಿಕಾ ನ್ಯಾಷನಲ್ ಬಿಸ್ನೆಸ್ ಸ್ಕೂಲ್.